ತುಂಗಭದ್ರಾ ಡ್ಯಾಂನಿಂದ ನೀರು ಬಿಡುಗಡೆ, ನದಿಗೆ ಬಾಗಿನ ಅರ್ಪಿಸಿದ ಶಾಸಕ ಗಣೇಶ್. ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ವಿಚಾರವಾಗಿ ಶಾಸಕ ಗಣೇಶ್ ಹೇಳಿಕೆ. ಕಂಪ್ಲಿಗೆ 30% ಹಾಗೂ ಕನಕಗಿರಿ ಕ್ಷೇತ್ರಕ್ಕೆ 70%ನಷ್ಟು ಬ್ರಿಡ್ಜ್ ಸಂಭವಿಸಿದೆ. ನೂತನ ಸೇತುವೆ ಕುರಿತು ಈಗಾಗಲೇ ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿ ಅವರ ಜೊತೆ ಚರ್ಚೆ ಮಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲೇ ನೂತನ ಸೇತುವೆ ನಿರ್ಮಾಣಕ್ಕೆ ಮುಂದಾಗ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೋದ್ಸತಿ ನೀವು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಗ್ಗೆ ಹೇಳಿದ್ರು, ಅಂದರೆ ಆಗ್ಬಿಟ್ಟಿತ್ತು ಅಂತಂದು ನಾನು ಹಂಗೆ ಹೇಳಕ್ಕೆ ಹೋಗಲ್ಲ. ನಾನೇನು ಹೇಳೋದು 33 ಸೇತುವೆ ಇವಾಗ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟಾಗ ಎಸ್ಟಿಮೇಟ್ ಆಗಿ DPR ಆಗಿ 33 ಸೇತುವೆ ಈಗಾಗಲೇ ರಾಜ್ಯ ಸರ್ಕಾರ ಮಟ್ಟಿಗಿದೆ. ಆದರೆ 18 ಆದೇಶ ಮಾಡಬೇಕಂತ ಸ್ಟೇಟ್ ಗೌರ್ಮೆಂಟು ಈಗಾಗಲೇ ಪ್ಲ್ಯಾನ್ ಮಾಡಿದೆ. ಆ 18ರಲ್ಲಿ ನಮ್ಮ ಕಂಪ್ನಿ ಸೇತುವೆ ಕೂಡ ಇದೆ. ಈ FP ಕ್ಲಿಯರೆನ್ಸ್ ಆದ ಕೂಡಲೇ ಈ ಸೇತುವೆ ಆದಷ್ಟು ಬೇಗ ಪ್ರಾರಂಭ ಮಾಡಲಿಕ್ಕೆ ನಮಗೆ, ಯಾಕಂದರೆ 30% ನಮಗೆ ಬರ್ಬೋದು, 70% ಕನಕಗಿರಿ ಬರ್ತದೆ. ಹಾಗಾಗಿ ಸಂಪೂರ್ಣ ಕನಕಗಿರಿಗೆ ಬರ್ತೈತಿ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ತಂಗಡಿ ಅವರು ಕೂಡ ಗಮನಕ್ಕೆ ನಾವು ತಗೊಂಡಿದ್ದೀವಿ. ಯಾಕಂದರೆ ಜಿಲ್ಲೆ ಟು ಜಿಲ್ಲೆ, ರಾಜ್ಯ ಟು ರಾಜ್ಯ ಯಾಕಂದರೆ ಸಂಪರ್ಕ ಇದು 55-56 ವರ್ಷ ಆಯಿತು ಮನುಷ್ಯ. ಬ್ರಿಡ್ಜ್ ಕೂಡ ಯಾಕಂದರೆ ಆಗಿನ ಕಾಲದಾಗ ಕಟ್ಟಿರುತ್ತೆ, ಅದು ಮುಗಿಯುತ್ತೆ.